ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾಗೇಶ್ ಮಾಳಿ, ಕಿತ್ತೂರು ಕರ್ನಾಟಕ ಸೇನೆ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ. ನೀವು ಈಗ ಸರ್ ನಿಮ್ಮ ಹೋರಾಟದ ಮುಖ್ಯ ಉದ್ದೇಶ ಏನೈತ್ರಿ? ನಮ್ಮ ಹೋರಾಟದ ಮುಖ್ಯ ಉದ್ದೇಶ ಏನಂತಂದ್ರೆ, ಯಾಕೆ ಬೆಳಗಾವಿಯಲ್ಲಿ ವಿಧಾನಸೌಧವನ್ನು ಕಟ್ಟರು ಮತ್ತು ಅದ್ರ ಉಪಯೋಗ ಏನಾಗದೈತಿ. ಉತ್ತರ ಕರ್ನಾಟಕದ ಸಲುವಾಗಿ ಬೆಳಗಾವಿ ಒಳಗೆ ವಿಧಾನಸಭೆಯನ್ನು ಕಟ್ಟಿದ್ರು, ಆದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ. ಮೊದಲು ಉತ್ತರ ಕರ್ನಾಟಕ ಅಂತೂ ಸೈಡ್ ಇರಲಿ, ನಮ್ಮ ಬೆಳಗಾವಿ ಜಿಲ್ಲೆನ ಅಭಿವೃದ್ಧಿ ಆಗಿಲ್ಲ. ಅದಕ್ಕಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಇಲ್ಲಿರ್ತಕ್ಕಂಥ ಭೌಗೋಳಿಕ ಕ್ಷೇತ್ರದ ಆಧಾರದ ಮೇಲೆ ನಾವು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದಂಥ ಕಳೆದ 40 ವರ್ಷಗಳಿಂದ ಚಿಕ್ಕೋಡಿ ಜನರ ಬೇಡಿಕೆ ಆಗಿದೆ. ಆದರೆ ಕಾಟಾಚಾರಕ ಅಲ್ಲಿ ವಿಧಾನಸಭೆ ಒಳಗೆ ಇರ್ತಕ್ಕಂಥ ಸಚಿವರಾಗಲಿ ಶಾಸಕರಾಗಲಿ ವಿಧಾನಸಭೆ ಒಳಗೆ ಪ್ರಶ್ನೆ ಕೇಳ್ತಾರೋ, ಮನೆಗೆ ಬಂದುಬಿಡ್ತಾರೋ. ಆದರೆ ಮುಖ್ಯಮಂತ್ರಿ ಮೇಲೆ ಒತ್ತಡ ತರುವಂಥ ಕೆಲಸ ಇದುವರೆಗೆ ಯಾವುದೇ ರಾಜಕಾರಣಿ ಮಾಡಿಲ್ಲ. ಯಾಕಂದ್ರೆ ಚಿಕ್ಕೋಡಿ ಒಬ್ಬ ರಾಜಕಾರಣಿ ಮುಖ್ಯಮಂತ್ರಿ ಮೇಲೆ ಏನಾದರೂ ಇವತ್ತು ಪ್ರೆಷರ್ ತಂದ್ರೆ ಇವತ್ತು ಜಿಲ್ಲಾ ಆಗುವಂಥ ಪರಿಸ್ಥಿತಿ ಒಳಗೆ ಈ ಭಾಗ ಇದೆ. ಒಂದೇ ನಿಮಿಷ ಕೇಳ್ರಿ, ಇಲ್ಲಿ 30 ವರ್ಷ ಆಗಿಲ್ಲ, ಇನ್ನು ಮುಂದೆ ಆಗೋದು ಗ್ಯಾರಂಟಿ ಇಲ್ಲ. ಉತ್ತರ ಕೊಡ್ರಿ. ಆದ್ರೆ ನಾವು ಹೇಳೋದೇನ್ರಿ, ನಾನು ನೋಡಕ್ಕೆ ಸಿಂಗಾಪುರ ಸತ್ತ ಗುರುಜಿ ಸತ್ತ ಜಿಲ್ಲಾ ಆಗ್ತೈತೆ ಜಿಲ್ಲಾ ಆಯ್ತು ಅಂತ ಬಡ್ಕೊಂಡು ಎಷ್ಟೋ ದಿನ ಹೋರಾಟ ಮಾಡಿದೆ. ಯಾರು ಶಾಸಕರಿಗೆ ಏನು ವಿಚಾರ ಇಲ್ಲ. ಕಡೆ ನಮ್ಮ ಚಿಕ್ಕೋಡಿ ಜಿಲ್ಲಾದಾಗ ಶಾಸಕರು ಹೇಗೆ ಮಂದಾರ್ರಿ, ಅಗ್ದಿ ಚಲೋ ಶಾಸಕರದಾರ. ಆದ್ರೆ ಅದಕ್ಕೆ ಯಾರು ಶಾಸಕರು ಇದನ್ನು ವಿಚಾರ ಮಾಡಕ್ಕೆ ಅಲ್ರಿ. ಶಾಸಕರು ಇದನ್ನು ಯಾಕೆ ವಿಚಾರ ಮಾಡಿ ಗಮನ ತಗೋಬೇಕ್ರಿ. ವಿಧಾನಸಭಾದಾಗ ಗಮನ ತಗೊಳ್ಳಂದ್ರೆ ಈ ರೈತರು ಏನು ಮಾಡ್ತಾರೆ ಹೋಯ್ತಾರೆ, ರೈತರು ಏನು ಕಿಚ್ಚಿ ಹೇಗಿದಾರೆ. ಮುಂದಿನ ದಿನಮಾನದಾಗ ಏನು ಕೆಟ್ಟ ಹೋರಾಟ ಆಗ್ತಾವ, ಆ ಹೋರಾಟ ಮಾಡಿಸ್ಕೋಬೇಡ್ರಿ. ಇನ್ಕ ತಕ್ಕ ಚಲೋ ಅನ್ಸ್ಕೊಂಡು ಬಂದೇರಿ, ಇನ್ನೂ ಚಲೋ ಅನ್ಸ್ಕೊಂಡು ಹೋಗ್ರಿ. ಯಾಕೆ ಅನ್ಸ್ಕೊಂಡು ಹೋಗ್ರಿ, ನಾವು ರೈತ ಸಂಘದವ್ರು ನಮ್ಮ ಚಲೋ ಅಂತ ಹೇಳ್ತೇವೆ. ನಾವು ನಿಮ್ಮ ಕೂಡ ಕುಸ್ತಿ ಹಿಡಿದು ಬೇಡ, ದಿನಪತ್ತೆ ನಿಮ್ಮ ಚಾಕ್ರಿ ಆಗಲ್ಲ ನಾವು ಬಂದು ನಿಂತು ಹೇಳಕ್ಕೆ. ನೀವು ವಿಚಾರ ಮಾಡ್ಕೋಬೇಕು ಇದನ್ನು ಹೆಂಗೆ ನಾವು ರೈತರು ಇಟ್ಕೋಬೇಕು ಅನ್ನೋದು. ಇನ್ಕ ತಕ್ಕ ಎಷ್ಟೆಷ್ಟು ಮಂದಿ ಬಂದು ಆಯ್ತು ಬಂದು ಹಿಡಿದೇರಿ ನೀವು ನಮ್ಮ ಜಿಲ್ಲಾದಾಗ. ತಾಲೂಕು ಮಾಡ್ಬೇಕು, ತಾಲೂಕದಾಗ ಈ ಜಿಲ್ಲಾ ಮಾಡಕ್ಕೆ ಹೊಟ್ಟೆ ಅರು ಬರುವಂತ ಯಾರಿಗೂ ಒಬ್ಬರಿಗೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ. ಮನೋಜ್ ಕುಮಾರ್ ಮಂಡಗೋಳಿ, ಚಿಕ್ಕೋಡಿ ತಾಲೂಕಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರು. ಇವತ್ತಿನ ದಿನ ಏನಪ್ಪ ಅಂದ್ರೆ, ಚಿಕ್ಕೋಡಿ ಜಿಲ್ಲಾ ಹೋರಾಟಕ್ಕಾಗಿ ಇವತ್ತು ಎಲ್ಲ ರೈತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಹಾಗೂ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿನ ಹೋರಾಟವನ್ನು ಮಾಡಿ ತಹಸೀಲ್ದಾರ್ ಸಾಹೇಬರಿಗೆ ಆಗಿರ್ಬೇಕು, ಎಸ್ ಸಿ ಸಾಹೇಬರಿಗೆ ಇವತ್ತಿನ ದಿನ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕಪ್ಪ ಅಂದ್ರೆ ಎಲ್ಲ ನಮ್ಮ ರೈತರಿಗೆ ಇಲ್ಲಿಂದ ಬೆಳಗಾವಿಗೆ ಹೋಗಿ ಬರಬೇಕಾದ್ರೆ ಎಲ್ಲ ತೊಂದರೆ ಆಗ್ತಾ ಇದೆ. ಸುಮಾರು ಒಂದು 100 ಕಿಲೋಮೀಟ್ರ್ ಅಂತರ ಆಗ್ತಾ ಇದೆ. ಅದೇ ರೀತಿ ಅಥಣಿ ಭಾಗದ ರೈತರಿಗೂ ಕೂಡ 200 ಕಿಲೋಮೀಟ್ರ್ ಅಂತರ ಆಗ್ತಾ ಇತ್ತು. ಎಲ್ಲ ನಮ್ಮ ರೈತರ ಸಮಸ್ಯೆಗಳು ಏನೋ ಕಾರ್ಯಚಟುವಟಿಕೆಗಳು ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಇಲ್ಲಿ ಎಲ್ಲ ರೈತರಿಗಾಗಿರ್ಬೇಕು, ಎಲ್ಲ ನೌಕರಸ್ಥರಿಗೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು. ಮತ್ತು ಇದು ಚಿಕ್ಕೋಡಿ ಮಹಾರಾಷ್ಟ್ರದ ಗಡಿಯಲ್ಲಿ ಇರೋದರಿಂದ ಮುಖ್ಯ ಆದ್ಯತೆಯಲ್ಲಿ ಚಿಕ್ಕೋಡಿಗೆ ಕೊಡಬೇಕು. ಈ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ತಿಳಿಸಿದ್ದೇವೆ.